ನಮಸ್ಕಾರ ರೀ ಸರ. ನಮಸ್ಕಾರ ಸರ್. ಯಾವ ಊರು ರೀ ಇದು? ಸರ್ ಇದು ಗೋನವಾರ ಅಂತೇಳಿ. ಗೋನವಾರ. ಇದು ಬೆಳೆ ಯಾವ್ದು ಇದು? ಬೆಳೆ ಸರ್ ಇದು ಟೊಮೆಟೊ ಸರ್. ಇದು ಟೊಮೊಟೊಕ್ಕೆ ಯಾವ ಎಣ್ಣೆ ಯೂಸ್ ಮಾಡಿರಿ ಸರ್? ಇದು RPS ಆರ್ಗ್ಯಾನಿಕ್ ಸರ್. ಸಾಯಿಲ್ ಗಾರ್ಡ್ RPS 76. ಹೌದು ಸರ್. ಎರಡು ಯಾವ ಥರ ಸ್ಪ್ರೇ ಕೊಟ್ಟಿದ್ರಾ? ಸ್ಪ್ರೇ ಇಲ್ಲ ಸರ್, ಬಡ್ಡಿಗೆ ಹಾಕಿದ್ವಿ ಸರ್. ಬಡ್ಡಿ ಕೊಟ್ಟಿದ್ರಿ? ಹೌದು. ಬಡ್ಡಿ ಕೊಟ್ಟ ಮೇಲೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಈಗ ಅದು? ನೋಡಿ ಸರ್, ಪರವಾಗಿಲ್ಲ, ಚೆನ್ನಾಗಿ ಬಂದಿದ್ದಾವೆ. ಹಾಂ, ಗಿಡಗಳನ್ನು ಬೆಳವಣಿಗೆ ಜಾಸ್ತಿ ಬಂದಿದೆ. ಹಾಂ, ಮತ್ತು ಈಗ ಆಲ್ರೆಡಿ 1.5 ತಿಂಗಳು ಇದಿದೆ ಇದು ಹಚ್ಚಿದ್ದು. ಹಾಂ, ಹಾಂ. ಮತ್ತು ಸಾಧಾರಣ ಅಂತಂದ್ರೆ ಎಲ್ಲದಕ್ಕೂ ನಮಗೆ ಪ್ರತಿಯೊಂದಕ್ಕೂ ನಾವು ಯೂಸ್ ಮಾಡಿದ್ದೀರಿ. ಹೀರೆ ಬೆಳೆಗಾಯ್ತು, ಟೊಮೆಟೊಗಾಯ್ತು, ಆನಂತರ ಇದು ನುಗ್ಗೆ ಇದಕ್ಕೆ ಆಗಲ್ ಗಿಡಕ್ಕಾಯ್ತು, ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಸ್ಪ್ರೇ ಮಾಡಿಲ್ಲ ಸರ್ ನಾವು. ಬಟ್ ಬಡ್ಡಿ ಮಾತ್ರ ಕೊಟ್ಟಿದ್ದೇವೆ. ಅಂದ್ರೆ ನಿಮಗೆ ಎಣ್ಣೆ ಬಗ್ಗೆ ಏನು ಅನ್ಸುತ್ತೆ ಇದು? ಎಣ್ಣೆ ಅಂದ್ರೆ ಸರ್ ರಿಸಲ್ಟ್ ಮಾತ್ರ ಫಸ್ಟ್ ಕ್ಲಾಸ್ ಇದೆ ನೋಡ್ರಿ. ಫಸ್ಟ್ ಕ್ಲಾಸ್ ಆಗಿದೆ, ನಿಮಗಂತೂ ಮನವರಿಕೆ ಆಗಿದೆ. RPS 76 ಅಂತ ಫಸ್ಟ್ ಕ್ಲಾಸ್ ಇದೆ ನೋಡಿ ಸರ್. ಫಸ್ಟ್ ಕ್ಲಾಸ್ ಇದೆ. ಇದು ನಿಮಗೆ ಯಾರು ಪರಿಚಯ ಮಾಡಿಕೊಟ್ರಿ ಇದನ್ನ? ಇದು ನೋಡಿ ಸರ್, ನಾವು ಬೇರೆಯವ್ರ ಕಡೆಯಿಂದ ಒಂದು ವಿಚಾರ ಮಾಡಿ ತಿಳ್ಕೊಂಡ ಮೇಲೆ ಅಂತ ನಾನು ಒಂದ್ಸರಿ ಯೂಸ್ ಮಾಡಿದ ಮೇಲೆ ಆನಂತರ ಸರ್ ನಮಗೆ ನಿಮ್ಮ ಕಾಂಟ್ಯಾಕ್ಟ್ ಇಂದಾನೆ ನಾವು ಜಾಸ್ತಿ ಇದು ಮಾಡ್ಕೊಂಡು. ಅಂದ್ರೆ ಹೋದ ಸಲ ಮಾಡಿದ್ರಿ ಸರ್. ಅದನ್ನ ನೋಡ್ಕೊಂಡು ಈ ಸಲ ಮತ್ತೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ. ಅದೇ RPS ಆರ್ಗ್ಯಾನಿಕ್ ಸರ್. ಇದು ಸಾಯಿಲ್ ಗಾರ್ಡ್ ಎರಡು ಯೂಸ್ ಮಾಡಿದಕ್ಕೆ ಮಾಡಿದ್ವಿ ಸರ್. ಯೂಸ್ ಮಾಡಿದ್ಮೇಲೆ 1 ವರ್ಷ ಸರ್ ಕಂಟಿನ್ಯೂ, 1 ವರ್ಷ ತನಕ ಟೊಮೆಟೊ ಗಿಡ 1 ವರ್ಷ ತನಕ ಬೆಳೆ ಬಂದಿದೆ. 1 ವರ್ಷ ತನಕ ಕಂಟಿನ್ಯೂ ಮಾಡಿದಿರಿ? ಇವೆರಡು ಯೂಸ್ ಮಾಡಿ. ಹಾಕಿದ ತಕ್ಷಣ ಚಿಗುರು ಅಂತ ಮತ್ತೆ ಚಿಗುರು ಜಾಸ್ತಿ ಬಂತು. ರೋಗ ಕಂಟ್ರೋಲ್ ಬಂದಿದೆ. ಬೆಳವಣಿಗೆ ಫಾಸ್ಟ್ ಇದೆ. ನಿಮಗೆ ಈಗ 10 ಮಂದಿ ರೈತರಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀರಾ? ನಾನು ನೋಡಿ ಸರ್, ಇಷ್ಟೇ ಹೇಳೋದು, ನಮಗೆ ಯೂಸ್ ಮಾಡಿದ್ದೇವೆ, ನಾವು ಎಲ್ಲರೂ ಉಪಯೋಗಿಸಿದ್ದೀನಿ. ಜನರಿಗೆ 10 ಜನರಿಗೆ ಹೇಳಿಕ್ಕೂ ನಾವು ರೆಡಿ ಇದ್ದೇವೆ. ಆದರೆ ಮಾತ್ರ ಇದರಲ್ಲಿ ಇದಕ್ಕಂತಷ್ಟು ಗೊಬ್ಬರದಲ್ಲಿಲ್ಲ, ಯಾವುದರಲ್ಲಿ ಇಲ್ಲ. ಇದು ನಿಮ್ಮದು ಮಸ್ಕಿ ತಾಲೂಕು, ರಾಯಚೂರು ಜಿಲ್ಲಾ, ಇದು ಗೋನವಾರ ಗ್ರಾಮ ಪಂಚಾಯತಿ ಸಂತೆಕೆಲ್ಲೂರು ಪಂಚಾಯತಿ ರೀ. ಈಗೆಲ್ಲ ಕಾಯಿಪಲ್ಯಕ್ಕೂ ಇದನ್ನ ಮಾಡ್ತಾ ಇದ್ದೀರಿ? ಸರ್. ಮುಂದೆ ಮತ್ತೆ ಯಾವ ಬೆಳೆ ಬೆಳೆದ್ರಿ ಈಗ ಇದರಿಂದ? ತೊಗರಿಗೆ ಹಾಕ್ಬೇಕಂತ ಮಾಡಿ ನೋಡಿ ಸರ್. ತೊಗರಿ ಮಾಡ್ರಿ ಸರ್, ಮಾಡ್ರಿ. ಚೆನ್ನಾಗಿರ್ತೈತೆ. ಓಕೆ ಸರ್, ಓಕೆ ಮಾಡ್ರಿ ಸರ್, ಇದು ಚೆನ್ನಾಗಿರ್ತೈತೆ.